2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತಿಸಲು ಗಡಿ ಜಿಲ್ಲೆ ಬೀದರಿಗ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಏನೋ ಬೀದರ್ನ ಐತಿಹಾಸಿಕ ಕೋಟೆಗೆ ಪ್ರವಾಸಿಗರ ದಂಡೆ ಕೂಡ ಹರಿದು ಬರ್ತಾ ಇರತಕ್ಕಂಥದ್ದು. ಈ ಒಂದು ಕೋಟೆಯನ್ನು ನೋಡಿ ಸಂಭ್ರಮ ಕೂಡ ಪಡ್ತಾ ಇರ್ತಕ್ಕ ಜೊತೆಗೆ ಈ ವರ್ಷದ ಕೊನೆಯ ದಿನವನ್ನು ಸಹ ಈಗ ಈ ಒಂದು ಪ್ರವಾಸಿಗರೀಗ ಕಳೀತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ಸಾಕಷ್ಟು ಕೂಡ ಪ್ರವಾಸಿಗರು ಇಲ್ಲಿ ಬರ್ತಾ ಇರ್ತಾರೆ. ಯಾಕಂದರೆ ಬೀದರ್ ಅಂದರೆ ಒಂದು ಐತಿಹಾಸಿಕ ಕೋಟೆ ಆಗಿರ್ತಕ್ಕಂಥ ಈ ಒಂದು ಕೋಟೆಯನ್ನು ನೋಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದ ಪ್ರವಾಸಿಗರು ಬೆಳಗ್ಗೆಯಿಂದಲೂ ಸಹ ಈಗ ಒಂದು ಬಂದು ಇಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ದೃಶ್ಯ. ಸ್ಕೂಲ್ ಮಕ್ಕಳಿರ್ಬೋದು, ಜೊತೆಗೆ ಇಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಸಹ ಈಗ ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಹೊಸ ವರ್ಷದ ಕೊನೆ ದಿನ ಆಗಿರೋದ್ರಿಂದ ಸಾಮಾನ್ಯವಾಗಿ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಗಡಿ ಜಿಲ್ಲೆ ಬೀದರ್ ತೆಲಂಗಾಣ ಹಾಗೂ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ. ಆ ಒಂದು ನಿಟ್ಟಿನಲ್ಲಿ ನೆರೆ ರಾಜ್ಯದ ಹಲವು ಪ್ರವಾಸಿಗರು ಹಾಗೂ ಹಲವು ಜನರು ಕೂಡ ಇಲ್ಲಿ ಬಂದು ವರ್ಷದ ಕೊನೆಯ ದಿನವನ್ನು ಕೂಡ ಇಲ್ಲಿ ಆಚರಣೆ ಮಾಡಿ ಸಂಭ್ರಮ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತಾಗಿರ್ತದೆ. ಯಾಕಂದರೆ ಈ ಒಂದು ಕೋಟೆ ಸಾಕಷ್ಟು ಐತಿಹಾಸಿಕ ಇರ್ತಕ್ಕಂಥದ್ದು, ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕೋಟೆ. ಈ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕೋಟೆಯ ಸೌಂದರ್ಯವನ್ನು ಸವಿಯಲು ಸಾಕಷ್ಟು ಕೂಡ ಪ್ರವಾಸಿಗರು, ಜೊತೆಗೆ ಇಲ್ಲಿ ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ. ಇಲ್ಲಿ ಪ್ರವಾಸಿಗರು ಕೂಡ ಇದ್ದಾರೆ. ನಾನು ಮಾತಾಡ್ತೀನಿ ಯಾವ ರೀತಿಯಾಗಿ ಸರ್ ಇವತ್ತು ವರ್ಷದ ಕೊನೆ ದಿನ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ, ಜೊತೆಗೆ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ, ಏನು ಹೇಳ್ತೀರಿ ಸರ್? ಸರ್ ಇವತ್ತಿನ ದಿನ ಲಾಸ್ಟ್ ಡೇ ಅದ. ನಾನು 26 ಜನವರಿ ಬರ್ತದೆ, 2026 ಬರ್ತಾ ಇದೆ. ಅದಕ್ಕಾಗಿ ಮಕ್ಕಳಿಗೆ ಏನು ಮಾಡಿ ಲಾಸ್ಟ್ ಡೇ ಅಂತೇಳಿ ಏನು ಮಾಡಿ ಸ್ಕೂಲಿಂದ ಕರ್ಕೊಂಡ್ಬಂದಿವಿ. ಚೆನ್ನಾಗಿದೆ, ಇಲ್ಲೇ ನೋಡ್ತಾ ಇದ್ದೀವಿ. ನಾವೆಲ್ಲ ಮಕ್ಕಳಿದ್ದಾರೆ, ನಮ್ಮ ಶಿಕ್ಷಕರು ಅತಿ ಶಿಕ್ಷಕರಿದ್ದಾರೆ. ನಾವು ಮಕ್ಕಳು ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದೀವಿ ಸರ್ ನಾವು. ಬೀದರ್ ಕೋಟೆ ಅಂದರೆ ಸಾಕಷ್ಟು ಐತಿಹಾಸಿಕ ಇರ್ತಕ್ಕಂಥದ್ದು, ಭಾಳ ಸೌಂದರ್ಯ ಇರ್ತಕ್ಕಂಥದ್ದು. ಈಗೆಲ್ಲ ನೋಡಿದ್ರಿ ಸರ್, ಈ ವರ್ಷದ ಕೊನೆಯ ದಿನವನ್ನು ಯಾವ ರೀತಿ ಆಚರಣೆ ಮಾಡ್ತೀರಿ ಸರ್? ಕೊನೆಯ ದಿನ ಅಂತಂದರೆ ಸಂಭ್ರಮ ಇದು 2025 ಕೊನೆ ಆಗ್ತಾಯಿದೆ. 12 ಗಂಟೆ ಏನು ನಾವು ಏನು ಮಾಡ್ತೀವಿ, ಆದ ನಂತರ 12 ಗಂಟೆಗೆ ಏನು ಮಾಡ್ತೀವಿ 26 ಒಂದು ಬರ್ತಾ ಇದೆ. ಬಂದು ಅದಕ್ಕೊಂದು ಸಂಭ್ರಮ ಅಂತಂದರೆ ಎಲ್ಲ ಮಕ್ಕಳನ್ನು ನೋಡಿ ನಾವು ಅದಕ್ಕೆ ಹೊಸ ವರ್ಷವನ್ನು ಆಗಮನ ಮಾಡ್ಕೋತೀವಿ. ಅದಕ್ಕೆ ಆಗಮನ ಮಾಡ್ಕೊಂಡು ಮುಂದೆ ಎಲ್ಲೋ ಚೆನ್ನಾಗಿ ಅಲ್ಲಿ 26ನೇ ಒಂದು ಜನವರಿ ಚೆನ್ನಾಗಿರಲಿ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಇದು ಐತಿಹಾಸಿಕ ಬೀದರ್ ಕೋಟೆ ನೋಡಲು ಬಂದಿರತಕ್ಕಂಥ ಪ್ರವಾಸಿಗರ ಮಾತಾಗಿರ್ತಕ್ಕಂಥದ್ದು. ಬೀದರ್ ಕೋಟೆ ಸೇರಿದಂತೆ ಅಂದರೆ ಜಿಲ್ಲೆಯ ಹಲವು ಪ್ರವಾಸಿ ತಾಣಗಳು ಸಾಕಷ್ಟು ಕೂಡ ಪ್ರವಾಸಿಗರಿಂದ ಈಗ ಜನಜಿಂಗುಳು ಇರ್ತಕ್ಕಂಥದ್ದು. ಅಂದರೆ ನಿತ್ಯವೂ ಕೂಡ ಇಷ್ಟು ಪ್ರಮಾಣದ ಜನರು ಕೂಡ ಇರೋದಿಲ್ಲ. ಆದರೆ ವರ್ಷದ ಕೊನೆ ದಿನ ಆಗಿರೋದ್ರಿಂದ ಬೇರೆ ಬೇರೆ ಅಂದರೆ ಮಹಾರಾಷ್ಟ್ರ, ತೆಲಂಗಾಣದ ಒಂದು ರಾಜ್ಯದ ಸಾಕಷ್ಟು ಜನರು ಕೂಡ ಈ ಒಂದು ಗಡಿ ಜಿಲ್ಲೆ ಬೀದರ್ಗೆ ಬಂದು ಹಲವು ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ನೋಡೋದರ ಮೂಲಕವಾಗಿ ತಮ್ಮ 2025ನೇ ಕೊನೆಯ ದಿನವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಶರಣ್ ಜೊತೆ ಪರಶುರಾಮ ಕ್ರಿಯೇಷನ್ ಸುವರ್ಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.